ಹಲೋ, ನಾವಿವತ್ತು ಹಾಸನಲ್ಲಿ ಒಂದು ಸ್ಟಾರ್ಟಿಂಗ್ ಫಾರ್ಮಲ್ಲಿ ಇದ್ದೀವಿ. ಬಾಳೆ ಗಿಡ ಇದೆ, ನೆಲ್ಲಿಕಾಯಿ ಇದೆ ಹಾಗೂ ನಿಂಬೆಹಣ್ಣು ಗಿಡ ಇದೆ. ನೋಡಿ, ಸಣ್ಣ ಸಣ್ಣದ್ರಲ್ಲಿ ಎಷ್ಟೊಂದು ನಿಂಬೆಹಣ್ಣು ಬಿಟ್ಟಿದೆ ಆಲ್ರೆಡಿ. ಇದನ್ನು ಬೆಳೀತಿರೋರು ಶಾಂತೇಗೌಡ್ರು ಅಂತ ಇಲ್ಲೇ ಇದ್ದಾರೆ. ಶಾಂತೇಗೌಡ್ರು, ಏನಂತೀರಾ? ಏನಕ್ಕೆ ಏನು ಇಂಟೆನ್ಷನ್ ಇಟ್ಕೊಂಡಿದ್ದ ಬೆಳೀತಿದ್ದೀರಾ? ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ? ನನಗೆ ನಿಂಬೆ, ಕಿತ್ತಳೆ ಹಣ್ಣು, ಮೂಸಂಬೆ, ಸೇಬು ಎಲ್ಲ ಬೆಳೆಯೋಕೆ ಇಷ್ಟವಾಗಿ ಬೆಳೀತಾ ಇದ್ದೀನಿ ಸರ್. ಅಂದರೆ ನೋಡಿ, ಇಷ್ಟು ಸಣ್ಣ ಸಣ್ಣ ಗಿಡದಲ್ಲೇ ಸುಮಾರು ಬಿಟ್ಟಿದೆ. ಫಲವತ್ತಾಗಿ ಮಾಡಿದ್ದೀನಿ ನಾನು. ಗೊಬ್ಬರ ಜಾಸ್ತಿ ನಾಟಿ ಹಸಿನ ಸಗಣಿ ಗೊಬ್ಬರ ಎಲ್ಲ ಹಾಕಿ ನಿಂಬೆ ಹಣ್ಣು ದಪ್ಪಕಾಯಿ ಬಂದಿದೆ. ಇಷ್ಟು ಚೆನ್ನಾಗಿ ಬಿಡಬೇಕು ಅಂದರೆ ಬೇರೆ ರೈತರುಗಳಿಗೆ ಏನಂತೀರ? ಏನು ಮಾಡಬೇಕು ಅಂತ ಹೇಳ್ತೀರಾ? ಇದಕ್ಕೆ ಸಂಪಟ್ರೆ ಎಲ್ಲ ಬೆಳೆಸ್ಬೋದು. ಕೆಲಸ ಮಾಡಬೇಕು, ದನಿ ಗೊಬ್ಬರ ಹಾಕಬೇಕು, ನಾಟಿ ಹಸಿನ ಗೊಬ್ಬರ ಹಾಕಿದರೆ ಎಲ್ಲರೂ ಬರ್ತಾರೆ. ಇಲ್ಲಿ ಸಣ್ಣ ಸಣ್ಣದು ಇದ್ಯಾವ ಗಿಡ? ಇದು ಸೇಬು. ಇದು ಕರ್ನಾಟಕದಲ್ಲಿ ಸೇಬು ಬೆಳೆಯೋಕ್ಕಾಗಲ್ಲ ಅಂತೀರಾ ನೀವು? ಅದಕ್ಕೆ ಬಗ್ಗೆ ಏನಂತ ಇದ್ದೀರಾ? ನಾನು ಬೆಳೆದು ಬಿಟ್ಟು ತೋರಿಸ್ತೀನಿ. ಇದು 2-3-4 ಕಾಯಿ ಬಿಟ್ಟಿದ್ದು 6 ತಿಂಗಳ ಗಿಡ. ಇದು ಇನ್ನು 2 ವರ್ಷ ಹೋದರೆ ತುಂಬ ಕಾಯಿ ಬಿಡುತ್ತೆ. ಒಂದು ಗಿಡದ 10 kg ಸೇಬನ್ನ ಬಿಡುತ್ತೆ. ಆಲ್ರೆಡಿ ಈ ಸಣ್ಣ ಸಣ್ಣ ಗಿಡದಲ್ಲೇ 2-3 ಗಿಡ ಬಿಟ್ಟಿದ್ದಾರೆ, 2-3 ಕಾಯಿಗಳು ಬಿಟ್ಟಿತ್ತು. ಆದರೂ ಇನ್ನೂ ಫಲವತ್ತು ಬೇಕು. ಈಗ 6 ತಿಂಗಳು ಆಯ್ತು ಹಾಕಿ. ನೆಕ್ಸ್ಟ್ 3 ವರ್ಷದಿಂದ ಸೇಬಾಗಲಿ, ನಿಂಬೆ, ಮೂಸಂಬೆ, ಕಿತ್ತಳೆ ಹಣ್ಣು ಇವೆಲ್ಲ ಬೆಳಿಬೇಕು ಅನ್ನೋ ನಿರೀಕ್ಷೆಯಿಂದ ನಾನು ಮಾಡ್ತಾಯಿದ್ದೀನಿ. ಮಾರಾಟಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಮನೆಗೋಸ್ಕರ? ಮನೆ ಮಕ್ಕಳು ತಿನ್ಕೊಂಡು ಉಳಿದು ಮಾರಾಟಕ್ಕಾಗಿ ನಾನು ಮಾಡ್ತಾಯಿದ್ದೀನಿ. ಮಕ್ಕಳು ನಾವಿನ್ನೇನು ಇಲ್ಲಿ ಸೇಬ್ ಅಲ್ಲಿಂದ ಕಾಶ್ಮೀರದ ಸೇಬ್ ತಂದು 200 ರೂಪಾಯಿಗೆ ನಾವು ಇದು ಮಾಡೋದಕ್ಕೆ ನಾನು ಇಲ್ಲೇ ಬೆಳೆದು ನಾನು ಮಾಡಬೇಕು ಅಂತೇಳಿ ನಿರೀಕ್ಷೆಯನ್ನು ಮಾಡ್ತಾಯಿದ್ದೀನಿ. ಶಾಂತೇಗೌಡ್ರು, ಏನು ಕೆಲಸ ಮಾಡ್ತಾಯಿದ್ದೀರಾ ನೀವು? ನಾನು ಇಂಡಿಯಾ ಕಾಲೇಜಲ್ಲಿ ಅಪಾಯಿಂಟಲ್ಲಿದ್ದೀನಿ. ಇನ್ನು ಮುಂದಿನ 10 ತಿಂಗಳಿಂದ ರಿಟೈರ್ಮೆಂಟ್ ಇದೆ. ರಿಟೈರ್ಮೆಂಟ್ ಜೀವನಕ್ಕೋಸ್ಕರ ತುಂಬ ರಿಟೈರ್ಮೆಂಟ್ ಆದಮೇಲೆ ನಾನು ಇದನ್ನು ಆಲೋಚಿಸ್ಕೊಂಡು ಇದನ್ನು ರೈತಾಗಿ ನಾನು ಕೆಲಸ ಮಾಡಬೇಕು ಅಂತೇಳಿ ನಿರೀಕ್ಷೆ ಮಾಡ್ಕೊಂಡು ಕೆಲಸ ಮಾಡ್ತೇನೆ. ಬೆಟ್ಟದಲ್ಲಿ ಎಲ್ಲ ಇದು ಕಿರ್ನಲ್ಲಿ ಒಳ್ಳೆಯದು, ಹೆಲ್ತಿಗೆ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ. ನೆಲ್ಲಿಕಾಯಿ ತುಂಬ ಒಳ್ಳೆಯದು. ಮತ್ತು ಪಪ್ಪಾಯಿ ಗಿಡ ಐತೆ. ಮತ್ತು ಆರ್ಗಾನಿಕ್ ಕಾಯಿ ಬೆಳೀತಾ ಇರೋಂಥದ್ದು ತುಂಬ ಇದೆ ನನ್ನದು. ನೋಡಿ, ಬಾಳೆ, ಪುಟ್ಟಬಾಳೆ, ಇದು ಪುಟ್ಟಬಾಳೆ ಎಲ್ಲ ಐತೆ. ಹೀಗಾಗಿ ನಾನು ದನಿ ಗೊಬ್ಬರ ಬಿಟ್ಟರೆ ಬೇರೆ ಇದೇನು ಗೊಬ್ಬರ ಹಾಕ್ತಾಯಿಲ್ಲ. ನೋಡಿ, ಒಂದು ಬಾಳೆಗೊನೆ 100 kg ಬೆಳೆದಿದ್ದೀನಿ. ಹಾಗಾಗಿ ಪುಟ್ಟಬಾಳೆ, ಹೊಸಬಾಳೆ ಇವೆಲ್ಲ ಬೆಳೆದು ರೈತರಿಗೆ ಆರ್ಗಾನಿಕ್ ಆಗಿ ಗೊಬ್ಬರ, ಸೀಮೆ ಗೊಬ್ಬರ ಹಾಕ್ತಲೇ ನಾಟಿ ಹಸಿನ ಗೊಬ್ಬರ ಹಾಕಿ ಬೆಳೆದು ತಿನ್ನಿಸ್ಬೇಕು ಅನ್ನೋ ಆಸೆಯನ್ನು ಇವೆಲ್ಲ ಮಾಡ್ತಾಯಿದ್ದೀನಿ. ನಾವು ಬಂದಾಗಲೂ ಶಾಂತೇಗೌಡರವರು ತೋಟದ ಕೆಲಸನೇ ಮಾಡ್ತಾಯಿದ್ರು. ಎಲ್ಲ ಆರ್ಗ್ಯಾನಿಕ್ ಗೊಬ್ಬರ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತೀವಿ. ನಿಮ್ಮಿಂದ ಪರಿಸರಕ್ಕೆ ಒಳ್ಳೇದಾಗಲಿ, ಪರಿಸರದಿಂದ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತೀವಿ. ಅಲ್ಲಿ ಒಂದು ನಾಟಿ ಹಸು ಬೇರೆ ಸಾಕೊಂಡಿದ್ದೀರಾ? ಪ್ಯೂರ್ ನಾಟಿ. ಇದು ಪ್ಯೂರ್ ಹಳ್ಳಿಕಾರ್ ನಾಟಿ. ಇದು ಗಬ್ಬ. ಇನ್ನು 3 ತಿಂಗಳು ಅಲ್ಲ, ಈಗ ಇನ್ನು 10 ದಿವಸ ಕರ ಹಾಕುತ್ತೆ. ಕರ ಹಾಕಿರೋ ಒಳ್ಳೆ ಹಾಲಿನ ಜಾತಿ. ಇದು 2-2.5 ಲೀಟ್ರ್ ಹಾಕೊಳ್ಳೋ ಜಾತಿ. ತುಂಬ ಒಳ್ಳೆ ಹಸು, ಸಾಧು ಐತೆ. ಏನು ಉದ್ದೇಶಕ್ಕೆ ಸಾಕೊಂಡಿದ್ದೀರಾ? ಮಾರಾಟಕ್ಕೆ ನಿಮ್ಗಾಗಿ? ನಾನು 1 ಲೀಟ್ರು 200 ರೂಪಾಯಿವರೆಗೂ ಐತೆ. ಬೆಣ್ಣೆ 500 ರೂಪಾಯಿ kg ಮಾಡ್ತಾರೆ. 2000 ರೂಪಾಯಿ 1 kg ಬೆಣ್ಣೆ ತುಪ್ಪ ಐತೆ. ಹಾಗಾಗಿ ನಾನು ಮನೆ ಬಳಕೆಗಾಗಿ 2 ಹಸುಗಳನ್ನ ನಾಟಿ, ಪ್ಯೂರ್ ನಾಟಿ ಹಳ್ಳಿ ಕಾರ್ತಾಗಿ ಸಾಕೊಂಡಿದ್ದೀನಿ. ಇವು ತುಂಬ ಸಾಧು ಐತೆ. ಕೆತ್ತಲೆಕಾಯಿ ಹಾಕಿ ನೋಡಿ, ಕೆತ್ತಲೆಕಾಯಿ ಹಾಕಿ ಒದಿಯಕ್ಕಲ್ಲ. ಏನು ನಾವೇ ಉಂಡ್ಕೊಂಡು ಒದಿಯಕ್ಕಲ್ಲ ಅದು. ಹಂಗಾಗಿ ತುಂಬ ಒಳ್ಳೆ ಹಸು. ಮನೆ ಬಳಕೆಗೆ ಒಂದು ಹಳ್ಳಿ ಕಾರ್ ಸಾಕೊಂಡಿದ್ದೀವಿ. 2 ಹಸು ಮನೆ ಒಳಗೆ ನೋಡಿ. ಅಲ್ಲೊಂದು ಐತೆ, ಇಲ್ಲೊಂದು. ಈ ತೋಟ ನಂದೆ. ಈ ತೋಟ ಇದೆಲ್ಲ ತೆಂಗಿನ ಮರ ತೋಟ ಬೇರೆ ಇಟ್ಕೊಂಡಿದ್ದೀರ? ತೋಟ, ಅಡಿಕೆ ಹಿಂದೆ ಎಲ್ಲ ಹಾಕೊಂಡು ಬಾಳೆ, ಆ ಕಡೆ ಬಾಳೆ, ಈ ಕಡೆ ನೋಡಿ ತೆಂಗು ಎಲ್ಲ ಮನೆ ಬೇಕಾಗಿರೋದೆಲ್ಲ ನೀವೇ ಇಲ್ಲೇ ಬೆಳ್ಕೊಂಡು. ತ್ಯಾಗ ಮನೆ ಬಗ್ಗೆ 100 ತ್ಯಾಗ ಐತೆ. ಶಾಂತೇಗೌಡ್ರು ಹೇಳಿ. ಹಾಸನ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಸೇಬು ಬೆಳೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಸೇಬಿನ ಗಿಡಕ್ಕೆ 2 ಲಕ್ಷ ಖರ್ಚು ಮಾಡಿ ಸೇಬನ್ನ ಬೆಳೆದು ತೋರಿಸ್ಬೇಕು ಅಂತೇಳಿ ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ. ಹಂಗಾಗಿ ಈಗ ಒಂದು ಗಿಡ ಮಿನಿಮಮ್ 10 kg ಬಿಡ ಅಂತ ಸೇಬುದು ಅಣ್ಣ ವೆರೈಟಿ ಇದೆ ಅಂತೇಳಿ ಈಗ ಸೇಬನ್ನ ಇನ್ನು 2 ವರ್ಷ ಬಿಟ್ಟು ಒಂದು ಗಿಡದಲ್ಲಿ 20 kg ಸೇಬನ್ನ ಬೆಳೆದು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಸೇಬನ್ನ ನಾಟಿ ಮಾಡಿದ್ದೀನಿ. ದೊಡ್ಡ ಗಿಡ ಇದು, ಈ ದೊಡ್ಡ ಗಿಡ ಇದು ಮುಂದಿನ ವರ್ಷದಿಂದ ಒಂದು. ಎಷ್ಟು ತಿಂಗಳಾಗಿದೆ ಶಾಂತೇಗೌಡ್ರು? 5 ತಿಂಗಳು ಸೇಬು ಗಿಡ ಅಷ್ಟೇ ಇದು. ಇನ್ನು ಇದು 1 ವರ್ಷದಲ್ಲಿ ಇದು 10 kg ಸೇಬನ್ನ ಬಿಡ ನಿರೀಕ್ಷೆಯಲ್ಲಿ ನಾನು ಅದನ್ನ ಮಾಡಿದ್ದೀನಿ. ಹಾಗಾಗಿ ನೀವು ಮುಂದಿನ ಸಾರಿ ನಾನು ಬಂದು ಬಿಟ್ಟು ತೋರಿಸ್ತೀನಿ ಇವೆಲ್ಲ ಸೇಬನ್ನ, 10 kg ಸೇಬನ್ನ. ಸೀಬೆ ತುಂಬ ಥರದ ನಾನು ಹಲಸಲ್ಲಿ 4-5 ವೆರೈಟಿ ಹಲಸನ್ನ ಹಾಕಿದ್ದೀನಿ. ಹಲಸು ಮತ್ತು ಇದು ಸೀಬೆ ಗಿಡ,
ಸೀಬೆ ಅಂತ ತೈವನ್ ಸೀಬೆ, ತೈವನ್ ರೆಡ್ಡು, ತೈವನ್ನು ತೈವನ್ ಪಿಂಕು, ಈ ಥರ ಸೀಬೆಲ್ಲ ಬೆಳೆದು ನಾನು ಈಗ ಬೆಳೆದಿದ್ದೀನಿ. ಕಾಯಿನ್ನು ಬಿಡ್ತಾ ಇದ್ದೀನಿ. ಧೈರ್ಯವಾಗಿ ಹೋಗ್ಬಿಟ್ಟ ಮಗ, ನೀನಿದ್ರಾಗ ಗೆದ್ದೇ ಗೆಲ್ತೀಯ. ರೈತ 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 ಅನ್ನ ಕೊಡುವ ತಾತ, ಜೀತ 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 ದೊರೆಗಳು ಬೆಳೆಸಿ ಕೂತ, ಬೇರೆಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ರೈತ 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 ಅನ್ನ ಕೊಡುವ ತಾತ, ಜೀತ 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 ದೊರೆಗಳು ಬೆಳೆಸಿ ಕೂತ.